ಹೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೆಸ್ಟ್ ವ್ಲಾಗ್. ನಾನು ಮಾಡ್ತಿರೋ ವ್ಲಾಗ್ ಬಂದು ನಾವು ಕುಕ್ಕಿಗೆ ಹೋಗಿರೋ ವ್ಲಾಗ್ಸ್ ಎಲ್ಲ ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಮಾಡಿದಂಥ ಚಿಕ್ಕ ಪುಟ್ಟ ಶಾಪಿಂಗ್ಗಳನ್ನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ಮೊದಲಿಗೆ ನನ್ನ ಮಗಳಿಗೆ ಪುಟ್ಟ ವ್ಯಾನಿಟಿ ಬ್ಯಾಗ್ ಒಂಥರ ತುಂಬ ಚೆನ್ನಾಗಿತ್ತು. ಅವಳು ತುಂಬ ಇಷ್ಟಪಡ್ತಾಳೆ ಅಂತ ಹೇಳಿ ನಾವು ಈ ಬ್ಯಾಗ್ನ ಪರ್ಚೇಸ್ ಮಾಡಿದ್ವಿ. ಇದ್ರ ಕಾಸ್ಟ್ ಬಂದು 150 ರುಪೀಸ್ ಹೇಳಿದರು. ನಾವು ಇದನ್ನು ಬಾರ್ಗಿನ್ ಮಾಡಿ, ಅಲ್ಲಿ ಆಲ್ಮೋಸ್ಟ್ ಬಾರ್ಗಿನ್ ಮಾಡೋದೇ ಕಷ್ಟ. ಅದರಲ್ಲಿ ಇದನ್ನು ಎಷ್ಟು ಶಾಪಿಂಗ್ ಮಾಡಿದ್ವು, ಅದರಲ್ಲಿ ಇದೊಂದು ಮಾತ್ರ ಬಾರ್ಗಿನ್ ಮಾಡಿ 100 ರುಪೀಸ್ಗೆ ನಾವು ತೊಗೊಂಡಿದ್ದು. ತುಂಬ ಸಾಫ್ಟಾಗಿ ಮಕ್ಕಳು ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ನನ್ನ ಮಗಳಿಗೆ ನಾವು ಇದನ್ನ ತಗೊಂಡ್ವಿ. ನೆಕ್ಸ್ಟ್ ನಾನು ಇಲ್ಲಿ ರಿಬ್ಬನ್ಸ್ ತೋರಿಸ್ತಿದ್ದೀನಲ್ವಾ, ಇದೊಂದೇ ಅಲ್ಲಿ ವರ್ತ್ ಅಂತ ಅನಿಸಿದ್ದು. ಯಾಕಂದರೆ ಇವು 10 ರುಪೀಸ್ ಅಷ್ಟೇ. ಒಂಥರ ಮಣಿಗಳೆಲ್ಲ ಇದ್ದು ಒಂಥರ ತುಂಬಾ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗೂ ಕೂಡ ಇತ್ತು. ಸೊ ಅದಕ್ಕೆ ಇದನ್ನು ಒಂದು 7 ತಗೊಬಿಟ್ಟೆ ನಾನು. ಇದೊಂದೇ ಅಲ್ಲಿ ವರ್ತಾಗಿ ಸಿಕ್ಕಿದ್ದು ನಮಗೆ. ನೆಕ್ಸ್ಟು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ವೈಟ್ ಕಲರ್ ಇಯರಿಂಗ್ಸು, ಇದು ನನ್ನ ತಮ್ಮ ನನಗೆ ಕೊಡಿಸಿದ್ದು. ಒಂಥರ ಇದು ಚೆನ್ನಾಗಿತ್ತು. ಬಟ್ ಅಲ್ಲಿ ಏನೇ ತೊಗೊಂಡ್ರು 100 200 ಇದೇ ಥರ ಲೋ ಬಜೆಟಲ್ಲಿ ಯಾವುದು ಸಿಗಲ್ಲ ಅಲ್ಲಿ. ಸೊ ನನ್ನ ತಮ್ಮ ಕೊಡಿಸ್ತಾ ಅಂತೇಳಿ ನಾನು ಇದನ್ನು ಕೂಡ ತಗೊಂಡೆ. ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಬ್ಲ್ಯಾಕ್ ಕಲರ್ ಇಯರಿಂಗ್ಸ್, ಇದು ಮಾಮೂಲಿ ಬೇರೆ ವ್ಲಾಗ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಾನು ಆಗಲೇ ವೇರ್ ಮಾಡಿ ಅದನ್ನು ಫೋಟೋ ಕೂಡ ಹಾಕಿದ್ದೆ, ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಟ್ರೆಡಿಷ್ನಲ್ ಮತ್ತು ಮಾಡ್ರನ್ ಡ್ರೆಸ್ಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾನು ಎರಡಕ್ಕೂ ಹಾಕೊಂಡು ವೇರ್ ಮಾಡಿ ನೋಡಿದೆ, ತುಂಬಾ ಇಷ್ಟ ಆಯಿತು. ಇದು ಕೂಡ ಅಂಡರ್ 100 ರುಪೀಸ್ ಕೂಡ ಆಯಿತು. ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇರೋದು ಐಲೈನರು ಮತ್ತು ಮಸ್ಕರ, ಹಾಗೆ ಕಾಜಲು, ಇವೆಲ್ಲ ಇದ್ರೂ ಕೂಡ ಸುಮ್ಮನೆ ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ಪರ್ಚೇಸ್ ಮಾಡಿದೆ ನಾನು. ನೆಕ್ಸ್ಟ್ ಇಲ್ಲಿ ತೋರಿಸ್ತಿರೋ ಕುಂಕುಮ ಬಂದು ತುಂಬಾ ಒಂಥರ ಇಷ್ಟ ಆಯಿತು ನನಗೆ. ಯಾಕಂದರೆ ಅದು ಒಂಥರ ತಿಕ್ಕಾಗೂ ಇದೆ ಮತ್ತು ಇಟ್ಕೊಂಡಾಗ ಅದು ಬೀಳೋದು ಇಲ್ಲ. ಇಲ್ಲಿ ಕುಕ್ಕೆಗೆ ಹೋದರೆ ಯಾರೇ ಆಗಲಿ ನಾನು ಮಿಸ್ ಮಾಡಿದೆ, ನೀವು ಪರ್ಚೇಸ್ ಮಾಡಿ. ಸ್ಮೆಲ್ಲು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅದು. ನೆಕ್ಸ್ಟ್ ಇಲ್ಲಿ ತೋರಿಸ್ತಿದ್ದೀನಲ್ವ ಕ್ಲಿಪ್ಪು, ಇದು ಬಂದು 150 ರುಪೀಸು. ತುಂಬಾ ಜಾಸ್ತಿ ಅನಿಸ್ತು, ಬಟ್ ಇಷ್ಟಪಟ್ಟಿದ್ನಲ್ಲ ತಗೊಂಡೆ. ಒಂಥರ ಚೆನ್ನಾಗಿದೆ ಅಂತೇಳಿ ಅಲ್ಲಿ ಔಟ್ಸೈಡ್ ಹೋಗಿದ್ವಿ. ಆವಾಗ ನಾವು ರೂಮಲ್ಲೇ ಕೊಡೆನ ಬಿಟ್ಬಿಟ್ಟಿದ್ವಿ. ಇನ್ನೇನು ಮಾಡೋಕ್ಕಾಗದೆ ಕೊಡೆನ ತಗೊಂಡ್ವಿ. ಅದಕ್ಕೆ ಬಂದು 200 ಕೊಟ್ವಿ. ನೆಕ್ಸ್ಟ್ ತೋರಿಸ್ತಿದ್ದೀನಲ್ಲ, ಈ ಬಾಚಲ್ಗೆ ಬಂದು 100 ರುಪೀಸು. ಸುಮ್ಮನೆ ಕ್ವಾಲಿಟಿಯಾಗಿತ್ತು ಅಂತೇಳಿ ತಗೊಂಡೆ. ಕೆಲವೊಂದು ಸಲ ಕೆಲಸ ಮಾಡುವಾಗ ರಂಗೋಲಿ ಬಿಡೋಕ್ಕೆ ಟೈಮ್ ಇರಲ್ಲ, ಅದಕ್ಕೆ ಈ ಥರ ಯೂಸ್ ಮಾಡ್ಕೊಳ್ಬೋದಲ್ಲ ಅಂತ ಹೇಳಿ ನಾನು ಇದನ್ನು ಕೂಡ ಒಂದು 4-5 ಇದು ಕೂಡ ಪರ್ಚೇಸ್ ಮಾಡಿದೆ. ಇದಕ್ಕೂ ದೊಡ್ಡದೆಲ್ಲ 50, ಚಿಕ್ಕದೆಲ್ಲ 20 ಕೊಡ್ಬೋದು. ನೆಕ್ಸ್ಟು ಇಲ್ಲಿ ತೋರಿಸ್ತಿರೋ ಫ್ಲವರ್ ಬಂದು ಇದಕ್ಕೆ 100 ರುಪೀಸ್ ಒಂದು ಫ್ಲವರ್ಗೆ. ನನಗೆ 100 ಹೆವಿನೇ ಅನಿಸ್ತು, ಆದರೂ ಏನು ಮಾಡೋಕ್ಕಾಗಲ್ಲ, ಇಷ್ಟಪಟ್ಟ ಮೇಲೆ ತಗೊಳ್ಳೇಬೇಕಲ್ವ, ಅದಕ್ಕೆ ಒಂದೇ ಒಂದು ತಗೊಂಡೆ ನಾನು. ಈ ಥರ ನನ್ನ ಪುಟ್ಟ ಶಾಪಿಂಗ್ ಇತ್ತು. ಈ ಮಳೆ ಬರಲಿಲ್ಲ ಅಂತಂದರೆ ಇನ್ನೂ ಶಾಪಿಂಗ್ ಮಾಡ್ಬೋದಿತ್ತು, ಬಟ್ ಮಕ್ಕಳನ್ನೆಲ್ಲ ರೂಮಲ್ಲೇ ಬಿಟ್ಬಿಟ್ಟು ನಾನು ನನ್ನ ತಮ್ಮ ಹೋಗಿ ಇಷ್ಟೊಂದೇ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆದರೂ ಕುಕ್ಕೆಗೆ ಹೋದರೆ ಹೆವಿ ಕಾಸ್ಟ್ ಇರುತ್ತೆ ಶಾಪಿಂಗ್ ಮಾಡೋದು. ನೋಡ್ಕೊಂಡು ಶಾಪಿಂಗ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.